ಆ ಅಲ್ಲಿ ಕಾಂಗ್ರೆಸ್ ಹೋಗುವಂತ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಜೆಪಿ ಮುನಿಯಪ್ಪಿಂದ ಕಾಂಗ್ರೆಸ್ ವಿರೋಧಿಸಿಕೊಂಡು ಬಂದವರು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇದೆ, ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯನಾ ಅಂತ. ನಾವು ಈಗ ನಿಮಗೊಂದು ಮಾತು, ಒಂದೇ ಒಂದು ಮಾತು ಹೇಳೋಗ್ತೀನಿ, ಮನುಷ್ಯನಿಗೆ ಅವಕಾಶ ವಯಸ್ಸು ಎರಡೂ ಗಣನೆಗೆ ಬರುತ್ತೆ. ಮತ್ತೆ ರಾಜಕೀಯ ಮಾಡುವಾಗ ನಮಗೂ ಸ್ವಾಭಿಮಾನ ಗೌರವ ಗಂತೆ ಇರುತ್ತೆ. ನಾವೊಂದು ಮಾತು ಸ್ಪಷ್ಟವಾಗಿ ಹೇಳಿದ್ದೀವಿ, ತುಮಕೂರು ಜಿಲ್ಲೆನ ದಯಮಾಡಿ ಬೇರೆಯವ್ರ ತರೋದನ್ನ ನಿಲ್ಲಿಸಿ. ಮೊದಲಿಂದ ಈ ಕ್ರಿಯೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಿ. ಯಾರಪ್ಪ ಈಗ ಇಲ್ಲಿ ಎಂಪಿಗೆ ನಿಂತು ಹೋದರೆ ಯಾರು ನಮ್ಮ ಹೋರಾಟಕ್ಕೆ ಬರ್ತಾವ್ರ? ಏನಾರು ಆಗುತ್ತಾ? ಯಾರನ್ನ ಹೆಚ್ಕೊಂಡು ನಾವು ಲೀಡರ್ಶಿಪ್ ಅಲ್ಲಿ ಹಿಂದೆ ಹೋಗ್ಬೇಕಪ್ಪ? ನಾಳೆ ಅವ್ರು ಏನಾಗ್ತಾರೆ ನಮಗೆ ಗೊತ್ತಾ? ಯಾಕೆ ಬೇಕು? ಒಂದು ಸೋಲ್ತೀವೋ ಗೆಲ್ತೀವೋ ಸ್ಥಳೀಯವಾಗಿ ಅಲ್ಲಲ್ಲೇ ಲೀಡರ್ಶಿಪ್ ಬೆಳೆಸ್ಕೊಂಡು ಹೋದ್ರೆ ಕಷ್ಟ ಸುಖಕಾರು ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ಯಾರೋ ಬರೋದು ನಿಂತ್ಕೊಳೋದು ಹೋಗೋದು, ಅವ್ರು ಎಷ್ಟೇ ದೊಡ್ಡವ್ರು ಇದ್ರು ನನಗೆ ಮಾನಸಿಕವಾಗಿ ಅದು ಸಹಿಸುವಂತ ಶಕ್ತಿ ಅಲ್ಲಪ್ಪ. ಸ್ಪಷ್ಟ. ನಾನು ಸೋಮಣ್ಣ ಅಂತ ಹೇಳ್ತಾ ಇಲ್ಲ, ಯಾರು ಬಂದ್ರು ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ, ಬೇಡ ಸರ್ ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀರಿ ಅಂತ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರಲಿಲ್ಲ. ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ, ಅನಿವಾರ್ಯ. ಬಟ್ ನಾವು ಇಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ರು ನಿಂತ್ಕೊಂಡಾಗ ಸಪೋರ್ಟ್ ಕೊಟ್ಟಿಲ್ಲ, ಕೋದಂಡರಾಮಯ್ಯ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ, ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ ಈಗ ನಮ್ಮ ಪಕ್ಷದಿಂದ ಬರ್ತಾರೆ, ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿದ್ರೆ ಯಾರು ಸಹಿಸ್ತಾರ? ಅಲ್ಲಿಗೆ ನಾನು ನನ್ನ ನೆನೆ ವಾದ ಎಲ್ಲ ಏನಾಗುತ್ತೆ? ಇವ್ರನ್ನೂ ಕೇಳಿ ನನ್ನ ಹೆಸರು ಹೇಳಿ ಅಂತ ಇವ್ರಿಗೆ ಯಾರಿಗೂ ಕೇಳಿಲ್ಲ ನಾನು. ನೋಡಿ ಜಿಲ್ಲೆ ಗೌರವವಾಗಿ ನಾವು ನಡ್ಕೊಳ್ಳೋಣಪ್ಪ ಅಂತ ಕೇಳಿದ್ವಿ. ಅದನ್ನ ಅವರು ಅರ್ಥ ಮಾಡ್ಬೇಕ್ರಿ. ಎಲ್ಲಾ ಜಿಲ್ಲೆಗೂ ಹೋಗಿ ಕೈ ಹಾಕೋದು, ಎಲ್ಲಾ ಜಿಲ್ಲೆಲೂ ನಾನು ಆಯ್ತಪ್ಪ ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರನ್ನ ಹಚ್ಕೊಂಡು 2 ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿದವ್ರ ಗತಿ ಏನ್ರಿ? ಅವರೆಲ್ಲ ಹೋಗ್ಬೇಕ್ರಿ? ಈಗ ಪಾಲಿಟಿಕ್ಸ್ ಅಲ್ಲಿ ಬರೀ ಚುನಾವಣೆ ಅಲ್ಲಪ್ಪ, ಅಲ್ಲಿಂದ ಮುಂದಕ್ಕೆ ನಾವು ನಂಬ್ಕೊಂಡು ರಕ್ಷಣೆ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಯೋಚನೆ ಮಾಡ್ಬೇಕಲ್ಲ, ಯಾರನ್ನ ಹಚ್ಕೊಂಡು ನಾವು ಓಟ್ ಹಾಕೋಣ? ಅಲ್ಲಿ ಕಾಂಗ್ರೆಸ್ ಹೋಗುವಂತ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಜೆಪಿ ಮುನಿಯಪ್ಪಿಂದ ಕಾಂಗ್ರೆಸ್ ವಿರೋಧಿಸಿಕೊಂಡು ಬಂದವರು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇದೆ, ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯನಾ ಅಂತ. ನಾವು ಈಗ ನಿಮಗೊಂದು ಮಾತು, ಒಂದೇ ಒಂದು ಮಾತು ಹೇಳೋಗ್ತೀನಿ, ಮನುಷ್ಯನಿಗೆ ಅವಕಾಶ ವಯಸ್ಸು ಎರಡೂ ಗಣನೆಗೆ ಬರುತ್ತೆ. ಮತ್ತೆ ರಾಜಕೀಯ ಮಾಡುವಾಗ ನಮಗೂ ಸ್ವಾಭಿಮಾನ ಗೌರವ ಗಂತೆ ಇರುತ್ತೆ. ನಾವೊಂದು ಮಾತು ಸ್ಪಷ್ಟವಾಗಿ ಹೇಳಿದ್ದೀವಿ, ತುಮಕೂರು ಜಿಲ್ಲೆನ ದಯಮಾಡಿ ಬೇರೆಯವ್ರ ತರೋದನ್ನ ನಿಲ್ಲಿಸಿ. ಮೊದಲಿಂದ ಈ ಕ್ರಿಯೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಿ. ಯಾರಪ್ಪ ಈಗ ಇಲ್ಲಿ ಎಂಪಿಗೆ ನಿಂತು ಹೋದರೆ ಯಾರು ನಮ್ಮ ಹೋರಾಟಕ್ಕೆ ಬರ್ತಾವ್ರ? ಏನಾರು ಆಗುತ್ತಾ? ಯಾರನ್ನ ಹೆಚ್ಕೊಂಡು ನಾವು ಲೀಡರ್ಶಿಪ್ ಅಲ್ಲಿ ಹಿಂದೆ ಹೋಗ್ಬೇಕಪ್ಪ? ನಾಳೆ ಅವ್ರು ಏನಾಗ್ತಾರೆ ನಮಗೆ ಗೊತ್ತಾ? ಯಾಕೆ ಬೇಕು? ಒಂದು ಸೋಲ್ತೀವೋ ಗೆಲ್ತೀವೋ ಸ್ಥಳೀಯವಾಗಿ ಅಲ್ಲಲ್ಲೇ ಲೀಡರ್ಶಿಪ್ ಬೆಳೆಸ್ಕೊಂಡು ಹೋದ್ರೆ ಕಷ್ಟ ಸುಖಕಾರು ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ಯಾರೋ ಬರೋದು ನಿಂತ್ಕೊಳೋದು ಹೋಗೋದು, ಅವ್ರು ಎಷ್ಟೇ ದೊಡ್ಡವ್ರು ಇದ್ರು ನನಗೆ ಮಾನಸಿಕವಾಗಿ ಅದು ಸಹಿಸುವಂತ ಶಕ್ತಿ ಅಲ್ಲಪ್ಪ. ಸ್ಪಷ್ಟ. ನಾನು ಸೋಮಣ್ಣ ಅಂತ ಹೇಳ್ತಾ ಇಲ್ಲ, ಯಾರು ಬಂದ್ರು ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ, ಬೇಡ ಸರ್ ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀರಿ ಅಂತ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರಲಿಲ್ಲ. ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ, ಅನಿವಾರ್ಯ. ಬಟ್ ನಾವು ಇಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ರು ನಿಂತ್ಕೊಂಡಾಗ ಸಪೋರ್ಟ್ ಕೊಟ್ಟಿಲ್ಲ, ಕೋದಂಡರಾಮಯ್ಯ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ, ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ ಈಗ ನಮ್ಮ ಪಕ್ಷದಿಂದ ಬರ್ತಾರೆ, ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿದ್ರೆ ಯಾರು ಸಹಿಸ್ತಾರ? ಅಲ್ಲಿಗೆ ನಾನು ನನ್ನ ನೆನೆ ವಾದ ಎಲ್ಲ ಏನಾಗುತ್ತೆ? ಇವ್ರನ್ನೂ ಕೇಳಿ ನನ್ನ ಹೆಸರು ಹೇಳಿ ಅಂತ ಇವ್ರಿಗೆ ಯಾರಿಗೂ ಕೇಳಿಲ್ಲ ನಾನು. ನೋಡಿ ಜಿಲ್ಲೆ ಗೌರವವಾಗಿ ನಾವು ನಡ್ಕೊಳ್ಳೋಣಪ್ಪ ಅಂತ ಕೇಳಿದ್ವಿ. ಅದನ್ನ ಅವರು ಅರ್ಥ ಮಾಡ್ಬೇಕ್ರಿ. ಎಲ್ಲಾ ಜಿಲ್ಲೆಗೂ ಹೋಗಿ ಕೈ ಹಾಕೋದು, ಎಲ್ಲಾ ಜಿಲ್ಲೆಲೂ ನಾನು ಆಯ್ತಪ್ಪ ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರನ್ನ ಹಚ್ಕೊಂಡು 2 ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿದವ್ರ ಗತಿ ಏನ್ರಿ? ಅವರೆಲ್ಲ ಹೋಗ್ಬೇಕ್ರಿ? ಈಗ ಪಾಲಿಟಿಕ್ಸ್ ಅಲ್ಲಿ ಬರೀ ಚುನಾವಣೆ ಅಲ್ಲಪ್ಪ, ಅಲ್ಲಿಂದ ಮುಂದಕ್ಕೆ ನಾವು ನಂಬ್ಕೊಂಡು ರಕ್ಷಣೆ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಯೋಚನೆ ಮಾಡ್ಬೇಕಲ್ಲ, ಯಾರನ್ನ ಹಚ್ಕೊಂಡು ನಾವು ಓಟ್ ಹಾಕೋಣ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.